ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಶನಿವಾರ ಭಾನುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶನಿವಾರ ವಾರ ಆಗಿರೋದ್ರಿಂದ ಮನೆಯಲ್ಲೂ ಒರೆಸ್ಕೊಂಡೆ. ಇನ್ನು ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ಅವರು ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಇನ್ನು ತೊಗರಿ ಕಾಳನ್ನು ಒಣ ಹಾಕ್ಕೊಂಡು ಅವನ್ನ ನೋಡಿಕೊಂಡು ಕೂತಿದ್ರು. ಇನ್ನು ನಾನು ಇವತ್ತು ಊರಿಗೆ ಹೋಗಬೇಕಿತ್ತು. ನನ್ನ ತಂಗಿಗೆ ಪಾಪು ಆಗಿದೆ, ಅವಳು ನೋಡ್ಕೊಬರೋಕ್ಕೆ ಅಂತ ಊರಿಗೆ ಹೋಗಬೇಕಿತ್ತು. ಇನ್ನು ಊರಿಗೆ ಹೋಗ್ತಾ ಇದ್ನಲ್ಲ, ಬೆಣ್ಣೆ ತರಕ್ಕೆ ಕೇಳಿದರು. ನಮ್ಮೂರಲ್ಲಿ ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಬೆಣ್ಣೆ. ಅಮ್ಮನ ಮನೇಲಿ ಸೇರು 300 ಅಂತೆ, ಹಾಗಾಗಿ ಇಲ್ಲಿ 180 ಸೇರು. ಹಂಗಾಗಿ ಇಲ್ಲಿಂದಲೇ ಬೆಣ್ಣೆ ಹಾಕಿಸ್ಕೊಬಾ ಅಂತ ಹೇಳ್ತಾರೆ ಯಾವಾಗಲೂ. ಹಾಗಾಗಿ ಒಂದು 3 ಸೇರು ಬೆಣ್ಣೆ ತೊಗೊಂಡಿದ್ದೆ, ಅದನ್ನು ಕೂಡ ಬಾಕ್ಸ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹೋಗುವಾಗ ಗಡಿ ಬಿಡೀಲಿ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲನೂ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲನೂ ಕೂಡ ಒಂದೇ ಸರಿ ಇಟ್ಕೊಬಿಟ್ಟು ಪ್ಯಾಕ್ ಮಾಡಿ ಏನೇನು ಬೇಕು ತಗೊಂಡೋಗೋದಕ್ಕೆ ಅಂತ ಇಟ್ಕೊಬಿಟ್ರೆ ಇನ್ನು ಹೋಗುವಾಗ ಸುಮ್ಮನೆ ಇಟ್ಕೊಂಡು ಹೋಗೋದು ಅಷ್ಟೇ ಹೊರಟ್ಬಿಟ್ಟು. ಇನ್ನು ನಾನು ಹೊರಡಬೇಕು, ಮಕ್ಕಳು ಹೊರಡಬೇಕಲ್ವ, ಅವ್ರನ್ನ ಹೊರಡಿಸಿ ನಾನು ಹೊರಡೋದ್ರೊಳಗೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಮರ್ತ್ಕೊಬಿಡ್ತೀನಿ ಗಡಿ ಬಿಡೀಲಿ. ಹಂಗಾಗಿ ಇನ್ನು ಎಲ್ಲನೂ ತೆಗ್ದಿಟ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಟೆ. ಇವತ್ತು ವಾರ ಆಗಿದ್ದರಿಂದ ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಇದು ಮೀಶೋದಲ್ಲಿ ತೊಗೊಂಡಿದ್ದ ಡ್ರೆಸ್ಸು. ಇನ್ನು ಏನು ಒಂದು ಬ್ಯಾಗಲ್ಲಿ ನನ್ನ ಮಕ್ಕಳು ಹಳೆ ಬಟ್ಟೆ, ಅಂದರೆ ಪಾಪುಗೆ ಹೊಸ ಬಟ್ಟೆ ನಮ್ಮ ಕಡೆ ಹಾಕೋದಿಲ್ಲ, ಹಾಗಾಗಿ ಇನ್ನು ಬಾಕ್ಸಲ್ಲಿ ಬೆಣ್ಣೆ ತೊಗೊಂಡು ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಹೊರಟ್ವಿ ಕಾರಲ್ಲಿ. ಇನ್ನು ಇಲ್ಲಿಂದ ಅಲ್ಲಿಗೆ ಅಷ್ಟು ದೂರ ಮಕ್ಳು ಕರ್ಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕಾರ್ ತಂದಿದ್ರು. ಹಾಗಾಗಿ ಕಾರಲ್ಲೇ ಒಂದು 4:15 ಹಂಗೆ ಹೊರಟ್ವಿ. ಇನ್ನು ನಾವು 4:15 ಹಂಗೆ ಹೊರಟ್ವಿ. ಊರಿಗೆ ಹೋಗಿ ತಲುಪೋದ್ರೊಳಗೆ ಏನಿಲ್ಲ ಅಂದರೂ ಒಂದು 8 ಗಂಟೆ ಆಯಿತು. ಇನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಅವರು ಟೀ ಕುಡಿಯೋಕೆ ಅಂತ ಹೋದ್ರು. ನಮ್ಗೆ ಒಂದೊಂದು ಪ್ಯಾಕೆಟ್ ಚಿಪ್ಸ್ ಕೊಟ್ಟು ನಾವು ಚಿಪ್ಸ್ ತಿಂದ್ಕೊಂಡು ನಾನು ನನ್ನ ಮಕ್ಕಳು ಕಾರಲ್ಲಿ ಕೂತಿದ್ದೀವಿ. ಇನ್ನು ನನ್ನ ಮಗಳಿಗೆ ಅಂದರೆ ನನ್ನ ತಂಗಿ ಮಗನಿಗೆ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಒಂದು ಶಾಪ್ಗೆ ಹೋದ್ವಿ. ಬಟ್ಟೆ ಅವ್ರು ತೋರಿಸ್ದಾಗೆಲ್ಲ ಚೆನ್ನಾಗಿತ್ತು, ಆದರೆ ರೈಟ್ ಜಾಸ್ತಿ ಆಯಿತು ಅಂತ ಇಲ್ಬಿಟ್ಟು ಅರಕಲಗೂಡಲ್ಲಿ ಬಂದು ತಗೊಂಡ್ವಿ. ಇನ್ನು ಅರಕಲಗೂಡಲ್ಲೇ ಹಣ್ಣು, ಬೇಕ್ರಿಲಿ ಬ್ರೆಡ್ಡು ಎಲ್ಲನೂ ತೊಗೊಂಡ್ವಿ. ಇನ್ನು ಹೋಗೋದ್ರೊಳಗೆ ಮಾತ್ರ ಟೈಮ್ ಆಗಿತ್ತು ಅಂತ ಬೈದರು. ಅಂದರೆ ಬೇಗ ಹೊರಟು ಮಕ್ಳು ಕರ್ಕೊಂಡು ಬರೋದು ಬೇಗ ಬರೋದಲ್ವ ಅಂತ ಎಲ್ಲ ಒಂದು ಫೋನ್ ಮಾಡಿ ಬೈದಿದ್ದೇ ಆಗೋಯಿತು. ಆಮೇಲೆ ನನ್ನ ತಂಗಿ ಮಗನಿಗೆ ಗುಣಿಗೆ ಶಾಸ್ತ್ರ ಮಾಡಬೇಕಿತ್ತು, ಬೆಣ್ಣೆ ಬೇಕಿತ್ತು ಗುಣಿಗೆ ಶಾಸ್ತ್ರ ಮಾಡೋಕ್ಕೆ. ಆ ಬೆಣ್ಣೆ ನಮ್ಮ ಹತ್ರನೇ ಇದ್ದಿದ್ದರಿಂದ ನಮಗೋಸ್ಕರನೇ ಕಾಯ್ತಾ ಇದ್ದರು. ಇನ್ನು ಬೆಳಗ್ಗೆನೇ ಅವ್ನಿಗೆ ಹೆಸ್ರು ಕಟ್ಟಿ ಸೂತ್ಕಾಲನ್ನು ತೆಗೆಸ್ಕೊಂಡಿದ್ರು. ಇನ್ನು ನಾವು ಹೋಗ್ತಿದ್ದಂಗೆ ಮೊಮ್ಮಕ್ಕಳನ್ನ ಎತ್ಕೊಂಡು ನಮ್ಮಪ್ಪ ತುಂಬ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು. ಅವ್ರಿಗಂತೂ ಇವರಿಬ್ರನ್ನ ಕಂಡ್ರೆ ಭಾರಿ ಇಷ್ಟ. ಇನ್ನು ನನ್ನ ಮಕ್ಕಳು ಮಗುನ ಕಂಡು ದೇವ್ರ ಮಗುನ ನಾನು ಎತ್ಕೊಳ್ತೀನಿ ಅಂತ ಇದ್ದರು. ಅಷ್ಟು ಚೆನ್ನಾಗಿ ಪಾಪನ ಆಟ ಆಡಿಸಿದ್ರು. ಇನ್ನು ನಮ್ಮ ಅಜ್ಜಿ ಗುಣಿಗೆ ಶಾಸ್ತ್ರ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. 5 ವೀಳ್ಯದೆಲೆ ಇಟ್ಟು 5 ಬಾಳೆಹಣ್ಣು ಇಟ್ಟು 5 ಥರದ ಅನ್ನದ ಉಂಡೆ, ಅರಿಶಿಣದ ಅನ್ನದ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಆಮೇಲೆ ಒಂದು ತಟ್ಟೆಗೆ ದಬಾಕ್ಕೊಂಡು ಬಜೆ ಏನಿತ್ತು ಬಜೆನೇ ತೆಗಿತಾವ್ರೆ. ಮತ್ತು ನಮ್ಮ ತಾತ ಒಂದು ಹುಳ ತಂದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದೇನೋ ಗುಣಿಗೆ ಶಾಸ್ತ್ರ ಅನ್ನೋದಾರೆ ಹುಳನ ಗುಣಿ ಮಾಡಿ ಮುಚ್ಚಿಬಿಟ್ರೆ ಅದೇ ಅಂತ ಗುಣಿಗೆ ಶಾಸ್ತ್ರ. ಹಂಗೆ ಮಾಡಿದರೆ ಮಕ್ಳ ನೆತ್ತಿ ಬೇಗ ಕೂಡುತ್ತೆ ಅನ್ನೋದೊಂದು ಇದು, ಮಕ್ಳಿಗೆ ಒಳ್ಳೆಯದು ಅನ್ನೋದೊಂದು ಇದು ಸಂಪ್ರದಾಯ ಪದ್ಧತಿ ಇದೆ. ಹಂಗಾಗಿ ಗುಣಿಗೆ ಶಾಸ್ತ್ರ ಮಾಡ್ತಿರೋದು. ಇನ್ನು ಗಣಪತಿ ಇಟ್ಟು ದೀಪ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಎಲ್ಲನೂ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇನ್ನು ನಮ್ಮ ಅಜ್ಜಿ ಅವ್ನು ಮನಗಿದ್ದ ಮಗ ಅವ್ನು ಕರ್ಕೊಂಡು ಬರ್ತಾಯಿದ್ದಾರೆ. ಇನ್ನು ನನ್ನ ತಂಗಿನೂ ಕೂಡ ಬರ್ತಾಯಿದ್ದಾಳೆ. ಕೆಳಗಡೆ ನಾವು ಏನು ಅನ್ನದ ಉಂಡೆ ಮಾಡಿದ್ವಿ ಅದರಲ್ಲಿ ಒಂದು ಸ್ವಲ್ಪ ಅನ್ನದ ಉಂಡೆ ತಗೊಂಡು ಅದರೊಳಕ್ಕೆ ಗುಣಿ ಮಾಡಿಬಿಟ್ಟು ಹುಳ ಹಾಕ್ಬಿಟ್ಟು ಮುಚ್ಚೋದು, ಅದನ್ನೇ ಇಲ್ಲಿ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನೋಡ್ತಾ ಇರ್ಬೋದು ನೀವು. ನಮ್ಮಮ್ಮ ಗುಣಿಗೆ ಥರ ಮಾಡಿಬಿಟ್ಟು ಅಲ್ಲಿ ನಮ್ಮ ತಾತ ತೋರಿಸ್ತಿದ್ದಾರೆ ನೋಡಿ, ಹುಳನ ಅದರೊಳಗೆ ಹಾಕ್ಬಿಟ್ಟು ಮುಚ್ಚೋದು. ಅಲ್ಲಿಗೆ ಮುಗೀತು ಈ ಗುಣಿಗೆ ಶಾಸ್ತ್ರ. ಅದ್ರಲ್ಲಿ ಬೇರೆ ನನ್ನ ಮಗ ದೇವ್ರ ಪೂಜೆ ಭಕ್ತಿ ಅಂದರೆ ಜಾಸ್ತಿ, ದೇವ್ರ ಪೂಜೆ ಮಾಡ್ತಾಯಿದ್ದಾನೆ. ಇನ್ನು ನನ್ನ ತಂಗಿ ಬಂದಳು, ಎದ್ದ. ಗುಣಿಗೆ ಶಾಸ್ತ್ರ ಎಲ್ಲ ಆದಮೇಲೆ
ಎಮ್ಮುಗ ಇಟ್ಕೊಂಡು 5 ಅನ್ನದ ಉಂಡೆ ಕಡಿಕೆ ಏನಿದೆ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಅಡ್ಡ ಬೀಳಿಸ್ತಾರೆ. ಹಿಂಗೆ ನಮ್ಮಮ್ಮ ಅದೇ ಕೆಲಸ ಮಾಡ್ತಿರೋದು. ಅವನ್ನ ಇಟ್ಕೊಂಡು ಅಡ್ಡ ಬೀಳಿಸ್ತಾ ಇದ್ದಾರೆ. ಇನ್ನು ಅಡ್ಡೆಲ್ಲ ಬೀಳ್ಸಾದ್ಮೇಲೆ ಪಾಪುನ ನನ್ನ ತಂಗಿ ಮಡ್ಲಿಗೆ ಹಾಕ್ಬಿಟ್ಟು ಅವನಿಗೆ ಅವನಿಗೆ ಎಲ್ಲರೂ ಅವ್ರ ಕೈಲಿದ್ದಿದ್ದು ಒಂದು 10 ರೂಪಾಯಿಗೆ 5 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಏನು ಬಜೆ ಜೊತೆ ತೆಗೆದಿರ್ತೀವಿ ಬೆಣ್ಣೆ, ಅದನ್ನ ಒಂದು ಸ್ವಲ್ಪ ದೀಪದ ಬೆಳಗ್ಗೆ ಜಿನಗಿಸ್ಬಿಟ್ಟು ಒಂದು ತುಟಿಗೆ ಸವರಬೇಕು. ಆ ಥರ ಸವರಿದ್ರೆ ಗುಣಿಗೆ ಶಾಸ್ತ್ರ ಮುಗೀತು ಅಂತ. ಆ ಥರ ಎಲ್ಲ ಕೂಡ ಸವರಿದ್ವಿ. ಭಾನುವಾರ ಬೆಳಗ್ಗೆ ನಮ್ಮ ಅಜ್ಜಿ ಅವನ್ನ ಬಿಸಿಲಿಗೆ ಹಿಡಿಯೋಕ್ಕೆ ಅಂತ ಕರ್ಕೊಬಂದ್ರೆ ಅವ್ನು ಕಣ್ಣೇ ಬಿಟ್ಟಿಲ್ಲ. ಸೊ ಕುಂಕಣ್ಣ ನನಗೆ ನಿದ್ದೆ ಮಾಡ್ತಿಲ್ಲ ಇದ್ದಾನೆ. ಇನ್ನು ನನ್ನ ಮಗಳು ನೋಡಿ ಬಿಡ್ತಾನೆ ಇಲ್ಲ. ರಾತ್ರಿನೂ ಹಿಂಗೆ ಆಡ್ತಾಯಿದ್ರು. ಎಲ್ಲಿ ಅವ್ನ ಮಗಿನ ಮೇಲೆ ಬಿದ್ದು ಬಿಡ್ತಾರೋ ಅನ್ನೋ ಭಯನೇ ಆಗಿಬಿಟ್ಟಿತ್ತು ನಮಗೆ. ಒಬ್ಬರು ತಪ್ಪ ಒಬ್ಬರು ಹೋಗಿ ಎತ್ತಿಗೆ ಒಂದು ಈಚೆಗೆ ಬಂದರೆ ಸಾಕು, ಹೋಗಿ ಪಾಪನ ಮೇಲೆ ಕೂತ್ಕೊಳ್ಳೋದು, ಬೀಳೋಕೆ ಹೋಗೋದು, ಕೂತ್ಕೊಳ್ಳೋಕೆ ಹೋಗೋದು. ಅದರಲ್ಲಂತೂ ನನ್ನ ಮಗಳು ಕೈಯೊಡ್ಡು ತೊಡೆ ಮೇಲೆ ಹಾಕಿಸ್ಕೊಳ್ತೀನಿ ಅನ್ನೋದೆಲ್ಲನೂ ಮಾಡ್ತಾ ಕೂತಿದ್ಲು. ನಾವು ಈಚೆ ಕಡೆ ಕರ್ಕೊಬಂದು ಆಟ ಆಡ್ಸೋಕ್ಕೆ ಬಿಡ್ತಾನೆ ಇರಲಿಲ್ಲ. ಆದರೂ ಏನು ಮಾಡೋದು, ನಮ್ಮ ಆಸೆ ಅಲ್ವಾ. ಇನ್ನೊಂದು ಸ್ವಲ್ಪ ತಿರ್ತಿ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಜ್ಜಿ ಈಚೆ ಕಡೆ ಕರ್ಕೊಬಂದು ಆಟ ಆಡಿಸ್ತೈತೆ ಮಕ್ಳ ಜೊತೆ. ಇನ್ನು ನೋಡಿ ನನ್ನ ಮಗ ಯಾವ ಥರ ತೊಡೆ ಮೇಲೆ ಮಂಗಿಸ್ಕೊಳ್ತಾ ಇದ್ದಾನೆ ಅಂದರೆ, ಮಂಗಿಸ್ಕೊಂಡು ಮುತ್ತೆಲ್ಲನೂ ಕೊಡ್ತಾವೆ. ನನ್ನ ಮಗಳು ಬಾಯಿ ಮಾಡ್ತಾಳೆ, ಅವಳು ಮುತ್ತು ಕೊಡೋಕೆ ಹೋಗ್ತಾಳೆ. ಇನ್ನು ನಾನಿದ್ದಾಗಲೇ ನನ್ನ ತಂಗಿ ಪಾಪುಂಗೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಅಜ್ಜಿ ಇದು ಮಾಡ್ತಾಯಿತ್ತು. ಅಂದರೆ ಬಟ್ಟೆನ ಬಿಚ್ಚುತ್ತೈತೆ ಎಣ್ಣೆ ತಿಕ್ಕೋಕ್ಕೆ. ಅವ್ನು ತುಂಬ ಸಣ್ಣಕ್ಕಿರೋದ್ರಿಂದ ನಮ್ಮ ಅಜ್ಜಿನೇ ಎಣ್ಣೆ ತಿಕ್ಕಿ ನೀರು ಉಯ್ಯುತ್ತೆ. ನಮ್ಮಮ್ಮ ಉಯ್ಯೋದು ಹೆದರಿಕೆ ಆಗುತ್ತೆ, ಭಯ ಆಗಿಬಿಡುತ್ತೆ, ಹಿಡ್ಕೊಳಕ್ಕೂ ಆಗೋದಿಲ್ಲ, ಅಷ್ಟೊಂದು ಸಣ್ಣಕ್ಕಿದ್ದಾನೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಉಯ್ತಿರೋದು. ನನ್ನ ಮಗನಿಗೂ ಕೂಡ ನಮ್ಮ ಅಜ್ಜಿನೇ ಉಯ್ದಿದ್ದು ನೀರು ಫಸ್ಟ್ ಸ್ಟಾರ್ಟಿಂಗ್ 1 ಮಂತು. ಹಾಗಾಗಿ ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಧೂಪದ ಹೊಗೆ ಕೊಟ್ಟು ಮಗ್ಗಿಗೆ ಪೌಡ್ರೆಲ್ಲನೂ ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ತೇವಾಂಶ ಏನಾರು ಇದ್ದರೆ ಪೌಡ್ರಲ್ಲಿ ಹೀರ್ಕೊಳ್ಳಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಇನ್ನು ನಮ್ಮಮ್ಮ ಬೆಳಗಿನ ತಿಂಡಿಗೆ ನಿನ್ನೆ ನೈಟು ನಾನ್ ವೆಜ್ ಮಾಡಿದ್ವಿ. ಹಂಗಾಗಿ ಬೆಳಗಿನ ತಿಂಡಿಗೆ ಕಡುಬು ಮಾಡ್ತಾಯಿದ್ರು. ಇನ್ನು ಅವ್ರು ಕಡುಬೆಲ್ಲನೂ ಮಾಡ್ಕೊಳ್ತಾಯಿದ್ರು. ಇನ್ನು ಮೇಲೆ ನೀರು ಇಟ್ಕೊಂಡಿದ್ದಾರೆ ಕಡುಬು ಬೇಯಿಸೋಕ್ಕೆ ಅಂತಲೇ, ಸ್ಟೀಮ್ ಮಾಡೋಕ್ಕೆ ಅಂತ ಕಡುಬಿನ ತಪ್ಪಲೆ ಇಟ್ಕೊಂಡಿದ್ದಾರೆ. ಇನ್ನು ಕಡುಬೆಲ್ಲನೂ ಮಾಡಿಕೊಂಡು ತಿಂದ್ವಿ. ಇನ್ನು ಮಾಡಿಕೊಂಡು ತಿಂಡಿ ಎಲ್ಲನೂ ಮುಗಿಸ್ಕೊಂಡ್ವಿ. ಮಟನ್ ಸಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಡುಬು, ಮಟನ್ ಸಾರು ಮತ್ತು ಚಿಕನ್ ಸಾರು ಜೊತೆಗೆ. ಅದನ್ನು ನಮ್ಮ ತಾತ ನನಗೆ ಚಿಕನ್ ಸಾರಿಗೆ ಕಡುಬು ಬೇಕು ಅನ್ನೋದಕ್ಕೆ ಮಾಡಿಕೊಡ್ತು. ಇನ್ನು ನಾವು ಕೂಡ ಹೊರಟ್ವಿ. ಇನ್ನು ಮಗನಿಗೆ ಸ್ಕೂಲ್ ಇತ್ತು, ನಾವು ಅಲ್ಲಿ ಉಳ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು
ಹೊರಟ್ವಿ. ಇನ್ನು ನಮ್ಮ ಜೊತೆಗೆ ನಮ್ಮ ಅಜ್ಜಿ ತಾತನೂ ಕೂಡ ಬರ್ತಾಯಿದ್ದಾರೆ. ಅಲ್ಲೇ ಅರ್ಧದಲ್ಲಿ ಕೊಣನೂರಲ್ಲೇ ಇಳಿಸ್ಬೇಕಿತ್ತು. ಹಾಗಾಗಿ ಅವ್ರು ಕೊಣನೂರು ತನಕ ಡ್ರಾಪ್ ಹಾಕ್ಬಿಟ್ಟು ನಾವು ಮುಂದಕ್ಕೆ ಊರಿಗೆ ಹೊರಡ್ತೀವಿ. ಹಾಗಾಗಿ ಇನ್ನು ಬಂದು ನೆನ್ನೆ ನಾವು ಯಾವ ಪ್ಲೇಸಲ್ಲಿ ಇಳಿಸಿ ಬ್ರೇಕ್ ತಗೊಂಡ್ವಿ ಅಲ್ಲೇ ಇಳಿದ್ಬಿಟ್ಟು ಅವ್ರು ಟೀ ಕುಡಿತಾಯಿದ್ರು. ನಾನೊಂದು ಕೋನ್ ಐಸ್ ತೊಗೊಂಡು ತಿಂದ್ಕೊಂಡು ಬಂದ್ವಿ. ಅದಾದಮೇಲೆ ಊರಿಗೆ ಬಂದ್ವಿ. ಇದಾಗಿತ್ತು ಇವತ್ತಿನ